ನಮಸ್ಕಾರ, ನೀವ್ ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಈ ಮದುವೆ ಅನ್ನೋದು ದೊಡ್ಡ ಮಟ್ಟದ ಒಂದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡುವಂತಹ ಒಂದು ಅಂಶ ಅಥವಾ ವಿಷಯ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಸಾಕಷ್ಟು ಜನ ಮದ್ವೆ ಆಗಬೇಕು ಅಂತ ಹೇಳಿ ಕನ್ಸುಗಳನ್ನ ಕೂಡ ಕಟ್ಕೊಂಡಿರ್ತಾರೆ. ನನ್ ಮದ್ವೆಗೆ ಹೀಗೆ ರೆಡಿ ಆಗ್ಬೇಕು, ಹಾಗೆ ರೆಡಿ ಆಗ್ಬೇಕು ಅಂತೆಲ್ಲಾ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅಂಡ್ ಈ ಮದುವೆ ಅನ್ನೋ ಒಂದು ಕಾರ್ಯಕ್ರಮ ಏನಿದೆ, ಇದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಹಂತದಲ್ಲಿ ನಡೆಯುವಂತಹ ವಿಧಾನಗಳು ಅಂತ ಕೂಡ ಹೇಳ್ಬೋದು. ಅಂಡ್ ಈ ಮದುವೆ ಈಗ ಸಾಂಪ್ರದಾಯಿಕವಾಗಿ ಆಗಿಲ್ಲ ಅಂತ ಹೇಳಿದ್ರೆ ಆ ಮದುವೆಗೆ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಏನಿದು ಕಹಾನಿ ಅಂತೀರಾ? ಹಾಗಿದ್ರೆ ಪೂರ್ತಿ ವಿಡಿಯೋನ ನೋಡಿ. ಅಹಮದಾಬಾದ್ ನಲ್ಲಿ ಇದ್ದಂತಹ ಮಹಿಳೆ ಹಾಗೆ ಬ್ರಿಟನ್ ನಲ್ಲಿ ವಾಸವಿರುವಂತಹ ಒಂದು ವ್ಯಕ್ತಿ ಇಬ್ಬರು ಕೂಡ ಅವರ ಮ್ಯಾರೇಜ್ ಅನ್ನ ನೋಂದಣಿ ಮಾಡ್ಕೊಂಡಿರ್ತಾರೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಸಾಂಪ್ರದಾಯಿಕವಾಗಿ ಮದ್ವೆ ಆಗಿರೋದಿಲ್ಲ. ಅಂಡ್ ಅಹಮದಾಬಾದ್ ನಲ್ಲಿರುವಂತಹ ಮಹಿಳೆ ಹಾಗೂ ಬ್ರಿಟನ್ ನಲ್ಲಿರುವಂತಹ ವ್ಯಕ್ತಿ ಪತಿ ಪತ್ನಿಯಾಗೂ ಕೂಡ ಒಂದು ದಿನಾನು ಜೀವನ ನಡೆಸಿರೋದಿಲ್ಲ. ಸೊ ಹಾಗಾಗಿ ಅವ್ರು ಈ ನೋಂದಣಿ ಏನ್ ಮಾಡ್ಕೊಂಡಿದಾರಲ್ಲ ಅದನ್ನ ನಮಗ್ ಬೇಡ, ನಾವ್ ಈ ರಿಜಿಸ್ಟರ್ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಒಂದು ಮೇಲ್ಮನವಿಯನ್ನ ಫ್ಯಾಮಿಲಿ ಕೋರ್ಟಿಗೆ ಹಾಕ್ತಾರೆ. ಆ ಫ್ಯಾಮಿಲಿ ಕೋರ್ಟಿಗೆ ಹೋದಂತಹ ಸಂದರ್ಭದಲ್ಲಿ ಇಲ್ಲ, ನಿಮ್ ರಿಜಿಸ್ಟರ್ ಆಗಿದ್ದೀರಾ ಅಂದ್ಮೇಲೆ ನೀವು ಗಂಡ ಹೆಂಡತಿ ಅನ್ನೋ ಒಂದು ತೀರ್ಪನ್ನ ಫ್ಯಾಮಿಲಿ ಕೋರ್ಟ್ ಹೇಳುತ್ತಾನೆ, ಕುಟುಂಬದ ನ್ಯಾಯಾಲಯ ಹೇಳುತ್ತೆ. ಸೊ ಇವ್ರೇನ್ ಮಾಡ್ತಾರೆ, ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟ್ಗೆ ಹೋದಾಗ ಅಲ್ಲಿನ ನ್ಯಾಯಾಧೀಶರು ಸಪ್ತಪದಿ ತುಳಿದಿದ್ರೆ ಮಾತ್ರ ಆಧ್ಯಾತ್ಮಿಕವಾಗಿ ಕಾನೂನಾತ್ಮಕವಾಗಿ ನಿಮ್ಗೆ ಒಂದು ಸೊಸೈಟಿಯಲ್ಲಿ ಸ್ಥಾನಮಾನ ಇರುತ್ತೆ. ಹಾಗಾಗಿ ನೀವು ಸಪ್ತಪದಿ ತುಳಿದು ಆ ಮದುವೆ ವಿಧಾನಗಳನ್ನ ನೀವು ನಿಮ್ಮ ಜೀವನದಲ್ಲಿ ನೆರವೇರಿಸಿಲ್ಲ ಅಂತ ಅಂದ್ರೆ ಈ ಒಂದು ನೋಂದಣಿಗೆ ಯಾವುದೇ ರೀತಿಯಾದಂತಹ ವ್ಯಾಲಿಡೇಷನ್ ಇಲ್ಲ ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಇದು ಬರೀ ನೃತ್ಯಕ್ಕೆ, ಮದುವೆ ಅನ್ನೋ ಒಂದು ಕಾರ್ಯಕ್ರಮ ಅಥವಾ ನೃತ್ಯಕ್ಕೆ ಸೀಮಿತ ಆಗದೆ ಮದುವೆ ಅನ್ನೋದು ಎಲ್ಲರ ಜೀವನದ ಒಂದು ಮಹತ್ವದ ಘಟ್ಟ ಆಗಿರತ್ತೆ ಅಂತ ಹೇಳಿ, ಯಾರೆಲ್ಲ ಸಾಂಪ್ರದಾಯಿಕವಾಗಿ ಸಪ್ತಪದಿಯನ್ನ ಏಳು ಹೆಜ್ಜೆನ ನಿಮ್ಮ ಜೀವನದ ಸಂಗಾತಿ ಜೊತೆ ಹಾಕಿಲ್ಲ ಅಂತ ಅಂದ್ರೆ ಆ ಮದುವೆಗೆ ಯಾವುದೇ ರೀತಿಯಾದಂತಹ ವ್ಯಾಲಿಡೇಷನ್ ಇಲ್ಲ, ಆ ಮದುವೆ ಯಾವುದೇ ರೀತಿಯಾದಂತಹ ಮದುವೆ ಅಲ್ಲ ಅನ್ನೋ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಸೊ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.